ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದು ನಿನ್ನೊಬ್ಳು ಪ್ರಾಬ್ಲಮ್ ಅಲ್ಲ, 90% ಜನರ ಪ್ರಾಬ್ಲಮ್ಮೇ ಇದು. ಇದರಿಂದ ನನಗೇನ್ ಶಾಕ್ ಆಗಿಲ್ಲ, ಎಕ್ಸ್ಪೆಕ್ಟೆಡ್. ದೊಡ್ಡ ಬಂಗ್ಲೆ, 50 ಇಂಚ್ LED ಟಿವಿ, ಸ್ವಿಚ್ ಆನ್ ಮಾಡಿದ್ರೆ ತಂಪಾಗಿ ಬೀಸೋ ಗಾಳಿ. ಕಷ್ಟ ಪಡ್ದೆ ಹೊಟ್ಟೆ ತುಂಬಾ ಸಿಗೋ ಊಟ, ಹಬ್ಬ ಹರಿದಿನ ಅಂತ ನೋಡ್ದೆ ಇಷ್ಟಪಟ್ಟಾಗೆಲ್ಲೋ ಸಿಗೋ ಬಟ್ಟೆ, ಓಡಾಡೋದಕ್ಕೆ ಸ್ಕೂಟಿ, ಅದರ ಖರ್ಚಿಗೆ ಪೆಟ್ರೋಲು, ಇಷ್ಟು ಸುಲಭವಾಗಿ ಎಲ್ಲ ಸಿಗೋವಾಗ ಇದರಿಂದ ದೂರ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? I can understand your problem, Meera. ಮೀರಾ, ನಿಜವಾದ ಪ್ರೀತಿ ಇದ್ದವರು ಏನ್ ಮಾಡ್ತಾರೆ ಗೊತ್ತಾ? ನನ್ ಬಾಯಲ್ಲಿ ಆ ಮಾತು ಪೂರ್ತಿ ಆಗೋದಕ್ಕೂ ಮುಂಚೆನೆ ಆ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ನೀನ್ ಹೇಳೋಷ್ಟು ಪ್ರೀತಿ ನನಗೆ ನನ್ನ ಮನೆಯವ್ರ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದೆ. ಹೇ ಗೋಪಿ ಸರ್, ಕೇಶವ್ ಅಂಕಲ್ ಬಂದಿಲ್ವಾ? ಏನ್ ನೀನ್ ಬಂದಿದ್ಯಾ? ಇಲ್ಲ, ಅಪ್ಪಂಗೆ ಹುಷಾರಿಲ್ಲ, ಅವ್ರಿನ ಮೇಲೆ ಕ್ಯಾಂಟೀನಿಗೆ ಬರಲ್ಲ, ನಾನೇ ನೋಡ್ಕೊಂಡು ಹೋಗ್ತಿದ್ದೀನಿ. ಯಾವಾಗಿಂದು? ತುಂಬ ದಿನ ಆಯ್ತು ಸರ್. ಮತ್ ನಾನು ನೀನ್ ನೋಡ್ಲೇ ಇಲ್ಲ. ಸರ್, ಈ ಫಾರಿನಿಂದ ಬಂದ ಮೇಲೆ ಆಫೀಸಿಗೆ ಎಲ್ಲಿ ಬಂದಿದ್ದೀರಾ? ಅದು ಅಲ್ಲದೆ ಮದುವೆ ಬಿಸಿ ಅದು ಇದು ಅಂತ ಓಡಾಡ್ತಿದ್ದೀರಲ್ಲ ಸರ್. ಅದು ನಿಜಾನೇ. ಅದ್ ಸರಿ, ನಿನ್ ರಥ ಹೇಗಿದೆ? ರಥನಾ? ಅದೇ ಕಣೋ, ನಿನ್ ಸೈಕಲ್. ಅಯ್ಯೋ, ಅದು ನೀವು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ ಸರ್? ಹೌದು ಸರ್, ನನ್ಗೆಲ್ಲ ನೆನಪಿದೆ ಸರ್. ನೀವು ಮರ್ತ್ಬಿಟ್ರಾ ಸರ್? ಯಾಕೆ ಸರ್ ಆಗ ಮಾತಾಡ್ತಿದ್ದೀರಾ? ನೀವು ಹಾಗೆ ಮಾತಾಡ್ತಿದ್ದೀರಲ್ಲ ಸರ್, ಅದಕ್ಕೆ. ನಾನೇನಾದರೂ ತಪ್ಪು ಮಾತಾಡಿದ್ನ ಸರ್? ಮೂತಿ ಮೇಲೆ ಹೊಡಿತೀನಿ ಕೋತಿ. ನನ್ನ ನಿನ್ನ ಮಧ್ಯೆ ಸರ್ ಅದು ಇದು ಅಂತ ಕರ್ಕೊಂಡು ಏನೋ ನಿಂತು ಮೊದಲೇ ಕರಿತಿದ್ಯೋ ಹಾಗೆ ಕರಿ. ಮೊದಲು ಕರೆದಾಗೆ ಇವಾಗ ಕರೆಯೋಕ್ಕಾಗುತ್ತಾ ಸರ್? ಯಾಕಾಗಲ್ಲ ಸರ್? ದಯವಿಟ್ಟು ನೀವು ಸರ್ ಅನ್ಬೇಡಿ ಸರ್. ನೀವು ಸರ್ ಅಂತ ಕರೆದ್ರೆ ನಾನು ಸರ್ ಅಂತಾನೆ ಕರಿತೀನಿ ಸರ್. ನೀನು ಬದಲಾಗಿಲ್ಲ ನೀ. ಇಲ್ಲ ಕಣೋ, ನಾನು ಈಗಲೂ ಅದೇ ನೀನೆ. ನೀನು ಫಾರಿನ್ ಹೋದ್ಮೇಲೆ ನಮ್ಮನೇನು ನಿಮ್ಮ ಮನೆಯವ್ರನ್ನೂ ಮರ್ತಿ ಅಲ್ಲೇ ಸೆಟ್ಲ್ ಆಗ್ತೀಯ ಅನ್ಕೊಂಡಿದ್ದೆ. ಆದರೆ ನೀನು ಇನ್ನೂ ಬದಲಾಗಿಲ್ಲ, ಅದೇ ನೀನೆ. ಗೋಪಿ, ನನಗಿಷ್ಟ ಇಲ್ಲದೆ ಹೋದ್ರು ಅಣ್ಣ ಆಸೆ ಪಟ್ನಲ್ಲ ಅಂತ ಫಾರಿನ್ಗೆ ಹೋದೆ ಕಣೋ. ಅಣ್ಣನ ಆಸೆ ನೆರವೇರಿಸೋದು ನನ್ನ ಗುರಿಯಾಗಿತ್ತು. ಅಣ್ಣನ ಮನೇನ, ಪ್ರಣಮ್ನ, ಮೀರಾನ, ತಾತನ, ಶಾಂಭವಿ ಅಮ್ಮನ ಇವ್ರನ್ನೆಲ್ಲ ಬಿಟ್ಟು ನಾನು ಒಂಟಿ ಪಿಚಾತಿಯಾಗಿ ಇರೋಕ್ಕಾಗತ್ತೆ ನಾನು? ಅಯ್ಯೋ ದೇವ್ರೆ, ಆಗ್ಲೂ ಹೀಗೆ ಹೇಳ್ತಿದ್ದೆ, ಈಗಲೂ ಅದೇ ಮಾತಾ? ನಿನಗೆ ಮನೆ ಬಿಟ್ಟು ಬೇರೆ ಯಾವ ಆಸೆ ಕನಸು ಇಲ್ವಾ? ನನ್ನ ಕನಸು ಶುರು ಆಗೋದು ನನ್ನ ಮನೆಯಿಂದನೇ, ನನ್ನ ಕನಸು ಮುಕ್ತಾಯ ಆಗೋದು ಕೂಡ ನನ್ನ ಮನೆಯಿಂದನೇ ಕಣೋ. ಸರಿ, ನಾನು ಆಮೇಲೆ ಮಾತಾಡ್ತೇನೆ. ಸರಿ ಸರ್. ಅಯ್ಯೋ, ನಿನ್ನ ಕೋತಿದಂತೆ. ಏ ಗೋಪಿ, ಫ್ರೀ ಆಗಿದ್ದಾಗ ಮನೆ ಹತ್ರ ಬಾ. ನೀನ್ ಬದಲಾಗಲ್ಲ. ಹಲೋ,
ಮೀರಾ ಇದು? ನೀನ್ ಏನೆಲ್ಲ ಚಾಲೆಂಜ್ ಮಾಡಿದೆ ಅದನ್ನೆಲ್ಲ ಮರ್ತು ಮನೆ ಬಿಟ್ಟು ಹೋಗ್ತಿದ್ಯಾ? ಅಕ್ಕ ಪ್ಲೀಸ್, ಎರಡ್ ಕಡೆನೂ ನೀವೇ ಆಟ ಆಡ್ಬೇಡಿ. ಈಗ ಮಾತಾಡೋದು ನೀವೇ, ಮನೆ ಬಿಟ್ಟು ಹೋಗು ಅನ್ನೋರು ನೀವೇ. ಏನೇ ಆಗ್ಲಿ ನನ್ಗೆ ಈ ಮನೆಯವ್ರ ಸಂತೋಷ ಮುಖ್ಯ. ನನ್ನ ಮಾತನ್ನ ನಾನು ಉಳಿಸ್ಕೋತೇನೆ, ನಿಮ್ಮ ಮಾತನ್ನ ನೀವು ಉಳಿಸ್ಕೊಳ್ಳಿ. ನಿಂತ್ಕೋ. ಹೊಸದಾಗಿ ಸೊಸೆ ಮನೆಗ್ ಬಂದಾಗ ಮನೇಲೇನಾದ್ರೂ ತೊಂದರೆ ಆದ್ರೆ ಜನ ಸೊಸೆ ಕಾಲ್ಗುಣ ಸರಿ ಇಲ್ಲ ಅಂತ ಮಾತಾಡ್ಕೋತಾರಲ್ವಾ ಮೀರಾ? ಅರ್ಥ ಆಗ್ಲಿಲ್ಲ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೀನು ಮನೆಯಿಂದ ಆಚೆ ಹೋದ್ರೆ ಈ ಆರೋಪ ನನ್ ಮೇಲೆ ಬರತ್ತಲ್ವಾ? ಇಲ್ಲ, ಹಾಗೇನೂ ಆಗಲ್ಲ. ನಾನು ಸ್ವಇಚ್ಛೆಯಿಂದಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಎಲ್ರಿಗೂ ಹೇಳ್ತೀನಿ. ನೀನ್ ಮನೆ ಬಿಟ್ಟು ಹೋಗ್ತೀಯ ಅಂತ ಗೊತ್ತಾದ್ರೆ ಮನೆಯವರು ಹೋಗೋದಕ್ ಬಿಡಲ್ಲ ಅಂತ ನಿನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಹೊರಟ್ರೆ ಮನೆಯವರು ತಡೀತಾರಲ್ಲ ಅನ್ನೋ ಆಸೆ ಅಲ್ವಾ ನಿನಗೆ? AFC Inc. ವರ್ಲ್ಡ್ ನಲ್ಲಿ ಟಾಪ್ 50 ಕಂಪನಿಯಲ್ಲಿ ಒಂದು ಸರ್. ನಮ್ಮ ದೇಶದೊಳಗಡೆ ಟಾಪ್ 10 ಒಳಗೆ ಬರುತ್ತೆ ಸರ್. ಆ ಕಂಪ್ನಿಯ ಪ್ರಿಂಟ್ ಮೀಡಿಯಾ, ಅಡ್ವರ್ಟೈಸ್ಮೆಂಟ್ ಮೀಡಿಯಾ ಎಲ್ಲ ಪ್ರೊಫೈಲ್ಗಳನ್ನು ರೆಡಿ ಮಾಡಿಕೊಟ್ಟಿದ್ದು ನಾವೇ. ಈ ಸಾರಿ ಸುಮಾರು 3.5 crore ಅಷ್ಟು ಬಿಸ್ನೆಸ್ ಡೀಲ್ ಆಗಿದೆ ಸರ್. ನಮ್ಮ ಕಡೆಯಿಂದ ಎಲ್ಲ ಐಡಿಯಾಸ್ಗಳನ್ನು ಶೇರ್ ಮಾಡ್ಕೊಂಡ್ವಿ, ಬಟ್ ಅವ್ರಿಗೆ ಯಾವ ಐಡಿಯಾಸು ಇಷ್ಟ ಆಗ್ತಿಲ್ಲ, ಎಲ್ಲದನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಸರ್. ಆಲ್ರೆಡಿ ನಾವು ಕೊಟ್ಟ ಡೆಡ್ ಲೈನ್ಸ್ ಎಲ್ಲ ಮುಗ್ದಿದೆ, 3 ಮೀಟಿಂಗ್ಸ್ ಕೂಡ ಆಗಿದೆ ಸರ್. ಆದ್ರೂ ಸೆಟ್ರೇಟ್ ಆಗ್ತಾ ಇಲ್ಲ. ಹೇಗೋ 3ನೇ ಮೀಟಿಂಗ್ ಅಲ್ಲಿ ಫೈನಲ್ ಆಗುತ್ತೆ ಅನ್ಕೊಂಡ್ವಿ, ಬಟ್ ಅದು ಆಗ್ಲಿಲ್ಲ. ವಿಷಯ ಸೀರಿಯಸ್ ಆಗಿರೋದಕ್ಕೆ ನಿಮ್ ಮುಂದೆ ತರಬೇಕಾಗಿದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಸರ್. ಟೆನ್ಷನ್ ಯಾಕೆ ಮಾಡ್ಕೋತೀರಾ? ಟೆನ್ಷನ್ ಮಾಡ್ಕೊಂಡಷ್ಟು ಬುದ್ಧಿ ಓಡಲ್ಲ. ಕಾಮ್ ಆಗಿರಿ. ಅಂದ್ಹಾಗೆ ನಮ್ ನೆಕ್ಸ್ಟ್ ಮೀಟಿಂಗ್ ಯಾವಾಗ? ನೆಕ್ಸ್ಟ್ ಮೀಟಿಂಗ್ ನಿಮ್ ಫಸ್ಟ್ ಮೀಟಿಂಗು. ಇನ್ನ 3 days ಇದೆ ಸರ್. ಓಕೆ, ಇನ್ನು 3 ದಿನ ಇದೆ ಅಲ್ವಾ? ಆಗತ್ತೆ ಬಿಡಿ, ಡೋಂಟ್ ವರಿ. ಈ ಹಿಂದೆ 3 ಮೀಟಿಂಗ್ಸ್ನ ಎಲ್ಲಾ ಡೀಟೇಲ್ಸು ನನಗೆ ಬೇಕು. ಹಾಗೆ ನಮ್ಮಿಂದ ಅಪ್ರೋಚ್ ಆಗಿರೋ ಎಲ್ಲಾ ಐಡಿಯಾಸ್ ಲಿಸ್ಟು ಬೇಕು ಸರ್. ಎಲ್ಲಾನು ನಿಮ್ ಮುಂದೆ ಇರೋ ಲ್ಯಾಪ್ಟಾಪ್ ಅಲ್ಲಿ ಇದೆ ಸರ್. AFC ಫೋಲ್ಡರ್ ಅಂತ ಇದೆ. ಓಕೆ, ನಾನು ಚೆಕ್ ಮಾಡ್ತೀನಿ. ಓಕೆ ಸರ್. ಅಕ್ಕ, ನಾನು ಏನೇ ಮಾತಾಡಿದ್ರು ಅದಕ್ಕೆ ಇನ್ನೇನೋ ಒಂದು ಸರ್ಕಾಸ್ಟಿಕ್ ಆಗಿ ಮಾತಾಡ್ತೀರಾ. ನಾನು ಹೇಳ್ದೆ ಹೋದ್ರು ನಿಮಗ್ ಕಷ್ಟ, ನಾ ಹೇಳಿ ಹೋದ್ರು ನಿಮಗ್ ಕಷ್ಟ. ನಾನು ಏನ್ ಮಾಡ್ಲಿ? ಬ್ಯಾಗ್ ತಗೊಂಡ್ ಹೋಗಿ ಒಳಗಿಡು. ನೀನ್ ಮನೆ ಬಿಟ್ಟು ಹೋಗೋದ್ ಬೇಡ. ಏನ್ ಆಟ ಆಡ್ತಿದ್ದೀರಾ ಅಕ್ಕ? ನನಗ್ ಆಟ ಆಡೋ ವಯಸ್ಸು ಮುಗ್ದೋಯ್ತು ಮೀರಾ. ಇನ್ನು ಗುರಿ ಸೇರೋ ದಾರಿ ನೋಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನ್ ಬೇಕು ಅಕ್ಕ? ಯಾಕೆ ಹೀಗ್ ಮಾಡ್ತಿದ್ದೀರಾ? ಯಾಕೆ ಹೀಗ್ ಆಡ್ತಿದ್ದೀರಾ? ನನ್ಗೇನ್ ಬೇಕೋ ಅದನ್ನ ನಾನು ತಗೋತೀನಿ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನೀನ್ ಆರಾಮಾಗಿ ಹೋಗಿ ರೂಮಲ್ಲಿ ರೆಸ್ಟ್ ಮಾಡು.
ಮೀರಾ ಏನ್ ಮಾಡ್ತಿದ್ಯಾ? ಹೋಗೋದ್ ಬೇಡ ಅಂತ ಹೇಳಿದ್ರಲ್ಲ ಅಕ್ಕ, ಅದಕ್ಕೆ ಬಟ್ಟೆ ಎತ್ತಿಡ್ತಾ ಇದ್ದೀನಿ. ಬೇಡ, ಅನ್ಪ್ಯಾಕ್ ಮಾಡ್ಬೇಡ, ಅದು ಹಾಗೆ ಇರ್ಲಿ. ಯಾಕಕ್ಕ? ಯಾವ ಟೈಮಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಮತ್ತೆ ಕಬೋರ್ಡ್ ಓಪನ್ ಮಾಡಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋ ಕಷ್ಟ ನಿನಗೆ ಯಾಕೆ ಅಂತ. ಇಷ್ಟು ದಿನ ಈ ಮನೆ ಯುವರಾಣಿ ತರ ಮೆರಿತಾ ಇದ್ದೆ ಅಲ್ವಾ? ಅಲ್ಲಿರೋ ನಿನ್ನ ಕೆಳಗಡೆ ಇಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಳಿಸಿದ್ಮೇಲೆ ಬೇರೆ ನಿರ್ಧಾರ ಮಾಡ್ತೀನಿ. ಓಕೆ? ಯಾಕಣ ತುಂಬಾ ಟಯರ್ಡ್ ಆಗ್ತಿದ್ಯಾ? ವಿಪರೀತ ಕಣೋ. ಒಂದೊಂದ್ಸಲ ಇಷ್ಟೊಂದು ಪ್ರೆಷರ್ ಹ್ಯಾಂಡಲ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಅನ್ಸುತ್ತೆ. ಅಂದ್ರೆ ಯಾವಾಗ್ಲೂ ಕೆಲಸ ಅಂತ ಇರೋದು ಬೋರಿಂಗ್ ಕಣೋ. ಕಂಟೆಂಟ್ ರೆಡಿ ಮಾಡು, ಕ್ಲೈಂಟ್ನ ಒಪ್ಸು, ಕ್ಲೈಂಟ್ ಖುಷಿ ಪಟ್ರೆ ನೀನ್ ಖುಷಿ ಪಡು, ಶೂಟಿಂಗ್ ಡೇಟ್ ಫಿಕ್ಸ್ ಮಾಡು, ಕರೆಕ್ಷನ್ ಮಾಡು, ಗ್ರೇಡಿಂಗ್ ಮಾಡು, ಪೇಮೆಂಟು, ಕಮಿಟ್ಮೆಂಟು. ಈ ವರ್ಷ ಶಾಂತಲಾ ಮೀಡಿಯಾ ಗ್ರಾಫಲ್ಲಿ ಎಷ್ಟು ಮೇಲೆ ಕೇರ್ತಾ ಇದೆ, ಈ ವರ್ಷದ ಇನ್ಕಮ್ ಎಷ್ಟು, ಎಕ್ಸ್ಪೆಂಡಿಚರ್ ಎಷ್ಟು, ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು, ಅಬ್ಬಾ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಅಷ್ಟರಲ್ಲಿ ಸಾಕು ಅನ್ಸ್ಬಿಡುತ್ತೆ ಕಣೋ. ಅದು ನಮ್ಮ ಬಿಸ್ನೆಸ್ ಅಲ್ವಣ, ನಾವು ಮಾಡ್ಲೇಬೇಕು. ಅನಿ, ಒಂದೊಂದ್ಸಲ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿದ್ರೆ ಸಾಕು ಅಂತ ದೊಡ್ಡವ್ರು ಹೇಳೋ ಮಾತು ನಿಜ ಅನ್ಸುತ್ತೆ ಕಣೋ. ಅದೇ ದೊಡ್ಡವರು ಎಲ್ಲದಕ್ಕೂ ಸಾಕು ಅಂತಾರೆ, ಹಣ ಆಸ್ತಿ ಮಾತ್ರ ಸಾಕು ಅಂತ ಹೇಳೋದೇ ಇಲ್ಲ. ಆದ್ರೂ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಿಭಾಯಿಸೋದು ಬಂಡೆಕಲ್ ಹೊರೋದು ಅಂತ ನನ್ಗನ್ಸುತ್ತೆ. ಕಮಾನ್ ಬ್ರದರ್, ಜೀವನ ಅಂದ್ಮೇಲೆ ದುಡಿಲೇಬೇಕಲ್ವಾ? ಖಂಡಿತ ಕಣೋ. ಆದ್ರೆ ಇಷ್ಟ ಆಗೋ ಕೆಲಸನ ಎಷ್ಟೇ ಕಷ್ಟ ಆದ್ರೂ ಮಾಡ್ಬೋದು. ಬಲವಂತಕ್ಕೆ ಮಾಡೋ ಕೆಲಸದಲ್ಲಿ ಕೋಟಿ ಸಿಗುತ್ತೆ ಅಂದ್ರೂ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಂದಾಗೆ ನಿನಗೆ ತುಂಬಾ ಇಷ್ಟ ಆಗುವಂತ ಕೆಲಸ ಯಾವುದು? ನನಗೆ ತುಂಬಾ ಖುಷಿ ಕೊಡೋ ಕೆಲಸ ಅಂತಂದ್ರೆ ಮೈಸೂರು ರೋಡಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು. ಅದಕ್ಕೆ ನಾನೇ ಶೆಫ್ ಆಗಿರ್ಬೇಕು. ಕಡಿಮೆ ರೇಟ್ಗೆ ತಿಂಡಿ ಕೊಡ್ಬೇಕು. ಜನ ಹೊಟ್ಟೆ ತುಂಬಾ ತಿಂದು ಮನಸ್ಸು ತುಂಬಾ ಹರಿಸಿದಾಗ ಸಂತೋಷ ಪಡ್ಬೇಕು. ಇದು ನನ್ನ ಆಸೆ. ಅದ್ರ ಮುಂದೆ ಇದೆಲ್ಲ ಏನು ಅಲ್ಲ ಕಣೋ. ಅಪ್ಪ ಅಮ್ಮ ಕಟ್ಟಿರೋ ಎಂಪೈರ್ ಇದು. ಇದನ್ನ ನಿಭಾಯಿಸ್ಕೊಂಡು ಹೋಗ್ಲೇಬೇಕು. ರೆಸ್ಟೋರೆಂಟ್ ಮಾಡಕ್ ಆಸೆ ಇದೆ ಅಂತ ಮಾಡೋದಕ್ಕಾಗುತ್ತೇನೋ. ಸುಮೇರು ಮಧ್ಯವಾಸಿನಿ, ಸುಮೇರು ಮಧ್ಯವಾಸಿನಿ, ಸುಮೇರು ಮಧ್ಯವಾಸಿನಿ, ಶ್ರೀ ಕಾಮಾಕ್ಷಿ ಹಿಮಾದ್ರಿ ಸುತೆ ಪಾಹಿ ಮಾ ವರದೆ ಪರದೇವತೆ ಹಿಮಾದ್ರಿ ಸುತೆ ಪಾಹಿ ಮಾ. ಅಕ್ಕ, ಯಾಕೆಷ್ಟು ಭಯದಲ್ಲಿದ್ಯಾ? ಯಾಕೆ ಹಾಡು ಹೇಳ್ತಿದ್ಯಾ? ನಿಂಗೆ ಭಯ ಆದಾಗ ನಿಂಗೇನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ಸ್ದಾಗ ತಾನೆ
ನೀನೀಗ ದುರ್ಗಾ ಕೀರ್ತನೆ ಹೇಳೋದು? ಏನಾಯ್ತು ಹೇಳೆ ಅಕ್ಕ. ಭಯ ಆಗ್ತಿದೆ ಕಣೋ ಪ್ರಣವ್. ಎಲ್ಲಿ ಈ ಮನೆ ನೆಮ್ಮದಿ, ಈ ಮನೆ ಖುಷಿ ದೂರ ಆಗ್ಬಿಡುತ್ತೋ ಅನ್ನೋ ಭಯ ಆಗ್ತಿದೆ. ನಿಂಗ್ಯಾಕೆ ಅನುಮಾನ ಬಂತು? ಎಲ್ಲ ಸರಿಯಾಗಿ ಇದೆಯಲ್ಲ ಅಕ್ಕ, ಎಲ್ಲರೂ ಚೆನ್ನಾಗಿದೀವಲ್ಲ. ಬರೀ ಕಣ್ಣು ಕಾಣಿಸ್ತಿದೆ ಪ್ರಣವ್, ಆದ್ರೆ ಕಾಣಿಸ್ತಿರೋದ್ರ ಹಿಂದೆ ಇನ್ನೇನೋ ಇದೆ. ಆ ಇನ್ನೇನೋ ಈ ಮನೆ ಸಂತೋಷನ ಹಾಳು ಮಾಡಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊತಿದ್ದೆ. ಮೀರಾ, ಯಾಕೋ ಕಂದ ಒಂಥರ ಇದೆಯಾ? ಇಲ್ವಲ್ಲ ಅಮ್ಮ, ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನೀನು ಅಂದ್ಕೊಂಡಿದ್ರೆ ನನಗೆ ಗೊತ್ತಾಗಲ್ವೇನೆ ಕಂದ? ಏನಾಯ್ತು? ಏನೂ ಇಲ್ಲ ಅಂತ ಹೇಳಲಿಲ್ವಾ ಅಮ್ಮ? ನಂಗೆ ಹೊಟ್ಟೆ ಹಸಿತಿದೆ, ನಾನು ಡೈನಿಂಗ್ ಟೇಬಲ್ ಹತ್ರ ಇರ್ತೀನಿ. ನಾವ್ ಇಷ್ಟಪಟ್ರು ಅನ್ಕೊಂಡಿರೋ ಕೆಲಸ ಮಾಡೋದಕ್ಕೆ ಲಕ್ ಇರ್ಬೇಕು ಕಣೋ. ಲಕ್ ಜೊತೆಗೆ ದೇವ್ರಿಗೂ ನಮ್ಮ ಮೇಲೆ ಪ್ರೀತಿ ಇರ್ಬೇಕು. ಹಾಗಿದ್ದಾಗ ಮಾತ್ರ ನಾವ್ ಇಷ್ಟಪಟ್ಟ ಹಾಗೆ ಬದುಕೋಕಾಗೋದು, ಕೆಲಸ ಮಾಡೋದಕ್ಕಾಗೋದು. ಅಂದ್ರೆ ನಿನ್ ಮಾತಿನ ಅರ್ಥ ನಿನಗೆ ಇಷ್ಟ ಇಲ್ಲದೆ ಈ ಕೆಲಸನೆಲ್ಲ ಮಾಡ್ತಾ ಇದೀಯ ಅಂತನಾ? ಹಾಗಂತ ಏನೂ ಇಲ್ಲ, ಬಟ್ ನನಗೆ ಕುಕ್ಕಿಂಗ್ ಅಲ್ಲಿ ಕೊಡೋ ಖುಷಿ ಈ ಶೂಟಿಂಗ್ ಅಲ್ಲಿ ಕೊಡಲ್ಲ ಕಣೋ. ಅದ್ರ ಮಜಾನೇ ಬೇರೆ. ಎಲ್ಲದಕ್ಕೂ ಹಣೆಯಲ್ಲಿ ಬರ್ದಿರ್ಬೇಕು, ಅದೃಷ್ಟ ಜೊತೆಲಿರ್ಬೇಕು. ಅಣ್ಣ, ನೀ ಮನ್ಸು ಮಾಡಿದ್ರೆ ಒಂದೇ ತಿಂಗಳಲ್ಲಿ ಮೈಸೂರು ರಸ್ತೆಯಲ್ಲಿ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೋದು. ಅದೇನ್ ದೊಡ್ಡ ವಿಷಯ ಅಲ್ವಲ್ಲ? ಮಾಡ್ಬೋದು, ಬಟ್ ಅದಕ್ಕೆ ಟೈಮ್ ಬೇಕು. ಬಿಸ್ನೆಸ್ ನ ಶಿಫ್ಟ್ ಮಾಡೋದಕ್ಕೆ ಯೋಚನೆ ಮಾಡಬೇಕು, ಯೋಚನೆ ಮಾಡೋದಕ್ಕೆ ಒನ್ಸ್ ಅಗೇನ್ ಟೈಮ್ ಬೇಕು. ಬಟ್ ನಮ್ಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ಅಷ್ಟು ಟೈಮ್ ಎಲ್ಲಿದೆಯೋ ನೀ? ವರ್ಕ್ ವರ್ಕ್ ವರ್ಕ್. ತುಂಬಾ ಪ್ರೆಷರ್ ಮಾಡ್ಕೊಂಡಿದ್ಯಾ? ನೀರ್ ಕುಡಿ, ಟೆನ್ಷನ್ ಎಲ್ಲ ರಿಲೀಫ್ ಆಗಿ ಕನ್ಫ್ಯೂಷನ್ ಎಲ್ಲ ದೂರ ಆಗುತ್ತೆ. ಈಗ ಸ್ವಲ್ಪ ರಿಲೀಫ್ ಆಯ್ತು. ಹಲೋ ಮಿಸ್ಟರ್ ವರ್ಮಾ, ಹೇಳಿ, ಹೇಗಿದ್ದೀರಾ? ಯಾ ಐಮ್ ಫೈನ್. ಮತ್ತೆ ಹಾ, ಖಂಡಿತ ಮಿಸ್ ಆಗಲ್ಲ, ನೀವು ವರಿನೇ ಮಾಡ್ಕೋಬೇಡಿ. ಶ್ಯೂರ್. ಹಾ, ಥ್ಯಾಂಕ್ ಯು, ಬಾಯ್. ರಿಲೀಫ್ ಆದೆ ಅಂತ ಅನ್ಕೊಂಡೆ, ಅಷ್ಟರಲ್ಲೇ ಇನ್ನೊಂದು ಪ್ರೆಷರ್ ಬಂತು. ಏನಾಯ್ತಣ್ಣ? AFC ಇಂಟರ್ನ್ಯಾಷನಲ್ ಕಂಪ್ನಿಯವ್ರ ಫೋನ್ ಕಾಲ್. ಸೋಮವಾರಕ್ಕೆ ಅಡ್ವರ್ಟೈಸ್ಮೆಂಟ್ ಲಾಕ್ ಆಗಬೇಕು అని. ತುಂಬಾ ಡಿಲೇ ಆಗ್ತಿದೆ, ನೀನೇ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಸರಿ ಅಣ್ಣ. ಬೇವು ಬೆಲ್ಲದಳಿರಲೇನು ಫಲ, ಬೇವು ಬೆಲ್ಲದಳಿರಲೇನು ಫಲ. ಅಮ್ಮ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? 1 ಸೆಕೆಂಡ್ ಲೇಟ್ ಆಗಿದ್ರು ಹಾಲೆಲ್ಲ ಚೆಲ್ಲೋಗಿರೋದು. ಮನೇಲಿ ಹಾಲು ಉಕ್ಕಿದ್ರೆ ಸಮೃದ್ಧಿ ಅಂತೆ. ಸುಂದ್ರಣ್ಣ, ಅದು ಗೃಹ ಪ್ರವೇಶದ ಸಮಯದಲ್ಲಿ, ಬೇರೆ ದಿನದಲ್ಲ.
ಯಾಕಮ್ಮ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹುಷಾರಾಗಿದ್ದೀರಾ ತಾನೆ? ಹಾ ಅಲ್ಲಮ್ಮ, ಚೆನ್ನಾಗಿದ್ದೀನಿ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ನನ್ನ ಯೋಚನೆ ಚಿಂತೆ ಏನಿದ್ರು ನನ್ನ ಮಗಳ ಬಗ್ಗೆನೇ ಅಲ್ವಾ. ಈಗ ಮೀರನಿಂದ ಏನಾಯ್ತಮ್ಮ? ಏನೂ ಆಗಿಲ್ಲ. ನನ್ನ ಮಗಳು ಒಳಗೆ ನೊಂದ್ಕೋತಾ ಇದ್ದಾಳನೋ ಅಂತ ಅನಿಸ್ತಾ ಇದೆ. ಇತ್ತೀಚೆಗೆ ಒಂಥರ ಇರ್ತಾಳೆ. ಅವಳು ಯಾವತ್ತೂ ಹೀಗಿದ್ದವಳೆ ಅಲ್ಲ. ಅಂಥದ್ದು ಏನಾಗಿದೆಯೋ ಏನೋ. ಮನುಷ್ಯ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಕ್ಕಾಗತ್ತೇನಮ್ಮ? ಕಾಲ ಬದಲಾದ ಹಾಗೆ ಬಂದ ಹಾಗೆ ಮನುಷ್ಯ ಕೂಡ ಬದಲಾಗ್ತಾ ಇರ್ತಾನೆ. ಅಂಥದ್ದೇನೋ ಬದಲಾವಣೆ ಆಗಿದೆ. ಈಗ ಒಂದು 5 ನಿಮಿಷ ನಗ್ತಿರ್ತಾಳೆ, ಇನ್ನೊಂದು 5 ನಿಮಿಷದಲ್ಲಿ ಮಾತೇ ಬರ್ದ ಹಾಗೆ ಮೌನವಾಗಿರ್ತಾಳೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಏನೋ ದೀರ್ಘವಾಗಿ ಯೋಚನೆ ಮಾಡ್ತಿರ್ತಾಳೆ. ಏನು ಅಂತ ಪ್ರಶ್ನೆ ಕೇಳಿದ್ರೆ ತಪ್ಕೊಂಡು ಅಳ್ತಾಳೆ. ಅವಳ ಮನಸ್ಸಲ್ಲಿ ಏನಿದೆ ಅಂತಾನೆ ಹೇಳ್ತಾ ಇಲ್ಲ. ಏನಾಗಿದೆಯೋ ಏನೋ. ಅಮ್ಮ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಒಂದ್ ಮಾತು ಹೇಳ್ತೀನಿ. ಹೇಳಮ್ಮ. ನೀರಂಗೆ ಒಂದ್ ಸಮಸ್ಯೆ ಇದೆ ಅಮ್ಮ. ಸಮಸ್ಯೆನ? ಏನ್ ಸಮಸ್ಯೆನಮ್ಮ? ಗಾಬರಿ ಆಗೋಂಥದ್ದು ಏನೂ ಇಲ್ಲಮ್ಮ. ಜೀವನದಲ್ಲಿ ಎಲ್ರಿಗೂ ಗುರಿ ಇರಬೇಕು. ಆ ಗುರಿ ಕಡೆ ಗಮನ ಇರಬೇಕು. ಆಗ್ಲೇ ಮನುಷ್ಯ ಆಕ್ಟಿವ್ ಆಗಿರೋದು. ಆದ್ರೆ ನಮ್ಮ ನೀರಂಗೆ ಲೈಫಲ್ಲಿ ಒಂದು ಗುರಿ ಅನ್ನೋದೇ ಇಲ್ಲ. ಅವಳು ಯಾವಾಗ್ಲೂ ಹುಡುಗಾಟ ತಮಾಷೆ ಅಂತಾನೆ ಇರ್ತಾಳೆ. ಅಮ್ಮರೇ, ನೀವು ಮೀರಮ್ಮರನ್ನ ತಪ್ಪು ತಿಳ್ಕೊಂಡಿದ್ದೀರಿ. ಮೀರಮ್ಮವ್ರಿಗೆ ಒಂದು ಗುರಿ ಇದೆ. ಈ ಮನೆಯನ್ನ ಸಂತೋಷವಾಗಿಡೋದೇ ಅವ್ರ ಗುರಿ.